ಗುಂಡ್ಲುಪೇಟೆಯಲ್ಲಿ ಬಕ್ರೀದ್ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆ. ಗುಂಡ್ಲುಪೇಟೆ ಪಟ್ಟಣದಲ್ಲಿ ತ್ಯಾಗ ಬಲಿದಾನದ ಸಂಕೇತವಾಗಿ ಆಚರಿಸುವ ಈದ್ ಅಲ್ಧಾ ಬಕ್ರೀದ್ ಹಬ್ಬವನ್ನು ಪಟ್ಟಣದ ಈದ್ಗಾ ಮೈದಾನದಲ್ಲಿ ಮಸೀದಿಯ ಗುರುಗಳಾದ ಜಾಬೀರ್ ಹಜರತ್ ಹಾಗೂ ಅಬ್ದುಲ್ ಕರೀಂ ಹಜರತ್ ರವರ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಸಮನ್ವಯ ಸಾಧಿಸಿದರು. ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಸರ್ದಾರ್ ಅವರು, ಕಾವಲುಪಟ್ಟಿಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ಅವರು, ಕೋಡಹಳ್ಳಿ ಸರ್ದಾರ್ ನಿಜಾಂ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದರು. ಇದೇ ವೇಳೆ ಮುಸ್ಲಿಂ ಬಾಂಧವರು ಹಾಜರಿದ್ದರು. الله أكبر ولله الحمد الله أكبر كبيرا والحمد لله كثيرا وسبحان الله وبحمده بكرة وأصيلا अल्लाह हमने तेरे हुक्म को अदा किया है। अल्लाह अब जानवरों को ज़बह करना है। अल्लाह हमारी कुर्बानियों को कबूल फरमा। अल्लाह इस जानवर को हमारे लिए जन्नत में ले जाने का जरिया बना। अल्लाह मग़फ़िरत का जरिया बना। अल्लाह खुसूसन अल्लाह आज की ईद हमारे लिए इत्तेहाद व इत्तेफाक का नमूना पेश करती है। अल्लाह हर एक यहाँ पर मौजूद है। अल्लाह मालदार भी है, गरीब भी है, यतीम भी है, मिस्कीन भी है, बीमार भी है, सेहतमंद भी है, काला भी है, गोरा भी है। अल्लाह तेरे दरबार में हर एक साथ खड़ा हुआ है। अल्लाह इस मजमे में कोई ना कोई तेरा नेक बंदा होगा। अल्लाह उसके सदक़े में हमारे दुआओं को कबूल फरमा। अल्लाह हमारे कुर्बानियों को कबूल फरमा। अल्लाह इस ईद को हमारे हक में ईद का जरिया बना। अल्लाह इसी तरीके से अल्लाह आज की ईद के लिए हम मिलजुल कर आए हैं, ऐसे ही हमारे अंदर जोड़ पैदा फरमा, दिलों के अंदर जोड़ पैदा। हाँ सर, ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು, ಆರ್ಥಿಕ ಶುಭಾಶಯಗಳು. ನಾಡಿನ ಜನತೆಗೆ ಇಂದು ಬಕ್ರೀದ್ ಹಬ್ಬ ಒಂದು ನಮಗೆ ಎಲ್ಲ ಸಂತೋಷ ತಂದಿರ್ತದೆ. ಮತ್ತು ನಾವು ಜಾನುವಾರುಗಳನ್ನು ಕುರ್ಬಾನಿ ಮಾಡಿ ನಾವು ದಾನಗಳು ಮಾಡಿ 3 ದಿನ ಈ ಹಬ್ಬನ ಆಚರಣೆ ಮಾಡ್ತೀವಿ. ಎಲ್ಲ ನಾಡಿನ ಸಮಸ್ತ ಜನರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಗುಂಡ್ಲುಪೇಟೆಯ ಸಮಸ್ತ ನಾಗರಿಕರಿಗೆ